ನಮಸ್ಕಾರ ಸ್ನೇಹಿತರೆ, ಶುಂಠಿ ಕೃಷಿ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಈ ಮೊದಲನೇ ಬಾರಿಗೆ ಶುಂಠಿ ಕೃಷಿಯನ್ನು ನಾವು ಮಾಡುತ್ತಿರುವುದು. ಶುಂಠಿ ಕೃಷಿಗೂ ಮುನ್ನ ಭೂಮಿ ತಯಾರಿಕೆ, ಸಿಂಗಲ್ ಪಲ್ಟಿ ಹೊಡೆದು ರೂಟಾವೇಟರ್ ಚಲಾಯಿಸಿ 2.5 ಫೀಟ್ ಸಾಲುಗಳನ್ನು ಬಿಟ್ಟು ಅದರಲ್ಲಿ ಹಸಿರೆಲೆ ಗೊಬ್ಬರವನ್ನು ನಾವು ಬೆಳೆಯುತ್ತಿರುವುದು. ಕಾರಣ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ನಾವು ಡೆಂಚವನ್ನು ಆಯ್ಕೆ ಮಾಡಿರುತ್ತೇವೆ. ಡೆಂಚವನ್ನು ಆಯ್ಕೆ ಮಾಡಿದ ಕಾರಣ ಸೆಣಬಿಗೆ ಹೋಲಿಸಿದರೆ ಡೆಂಚಾದಲ್ಲಿ ಸಾರಜನಕ ಅಂಶ ಹೆಚ್ಚುವೆಂದು ನಾವು ಡೆಂಚವನ್ನು ಆಯ್ಕೆ ಮಾಡಿರುತ್ತೇವೆ. ಹೂ ಬಿಡುವ ಸಂದರ್ಭದಲ್ಲಿ ಡೆಂಚವನ್ನು ಅಂದರೆ 45ರಿಂದ 60 ದಿವಸಗಳ ಒಳಗಾಗಿ ಅದನ್ನು ಭೂಮಿಗೆ ಸೇರಿಸುವುದು ಉತ್ತಮ. 60 ದಿವಸಗಳಾದ ನಂತರ ಡೆಂಚ ಬಂದಿರುವುದನ್ನು ನೀವು ಈ ಚಿತ್ರದಲ್ಲಿ ನೋಡಬಹುದು. ಡೆಂಚವನ್ನು ನಾವು ಸಿಂಗಲ್ ಪಲ್ಟಿ ಮುಖಾಂತರ ಮಣ್ಣಿಗೆ ಸೇರಿಸುತ್ತಿರುವುದನ್ನು ಈ ಫೋಟೋದಲ್ಲಿ ನೀವು ನೋಡಬಹುದು. ತದನಂತರ ವರ್ಮಿ ಕಂಪೋಸ್ಟಲ್ಲಿ ಟ್ರೈಕೋಡರ್ಮಾ, ಸೋಡೋನಮಸ್ ಮತ್ತು ಪೆಸ್ಲೋಮೈಸಿಸ್ ಅನ್ನು ಮಿಶ್ರಣ ಮಾಡಿ ನಾವು ನೆರಳಿನಲ್ಲಿ ಗೋಣಿಚಿನ ಹೊದಿಕೆ ಮಾಡಿ ಇಟ್ಟಿದ್ದೆವು. ತದನಂತರ ಕೊಟ್ಟಿಗೆ ಗೊಬ್ಬರವನ್ನು ಲೇಬರ್ ಮುಖಾಂತರ ನಾವು ಮಣ್ಣಿಗೆ ಸೇರಿಸಿದೆವು. ಕೊಟ್ಟಿಗೆ ಗೊಬ್ಬರ ಸೇರಿಸಿದ ನಂತರ ಬೂದಿಯನ್ನು ಸಹ ನಾವು ಭೂಮಿಗೆ ಸೇರಿಸಿರುತ್ತೇವೆ. ರೂಟಾವೇಟರ್ ಚಲಾಯಿಸಿ 4 ಫೀಟ್ಗಳ ಸಾಲುಗಳನ್ನು ಬಿಟ್ಟುಕೊಂಡು ನಾವು ಭೂಮಿಯನ್ನು ತಯಾರಿಕೆ ಮಾಡಿಕೊಂಡಿರುತ್ತೇವೆ. ಬೀಜೋಪಚಾರ 30 ನಿಮಿಷಗಳ ಕಾಲ ನಾವು ಉಪಚರಿಸಿ ನೆರಳಿನಲ್ಲಿ 1 ದಿನ ಒಣಗಿಸಿ ನಂತರ ನಾಟಿ ಮಾಡುತ್ತೇವೆ. ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆಯನ್ನು ಮಾಡಿ ಬಿತ್ತನೆಯನ್ನು ಆರಂಭಿಸಿದೆವು. ನಾವು ವರ್ಮಿ ಕಂಪೋಸ್ಟ್ನಲ್ಲಿ ಟ್ರೈಕೋಡರ್ಮಾ ಮತ್ತು ಸೋಡೋಮೋನಾಸ್ ಮತ್ತು ಪೆಸ್ಲೋಮೈಸಿಸ್ ಅನ್ನು ಸೇರಿಸಿಟ್ಟಂತಹ ಅದನ್ನು ಕೆಳಗಡೆ ಹಾಗೂ ಮೇಲುಗಡೆ ಭಾಗದಲ್ಲಿ ಹಾಕಿ ಮಣ್ಣನ್ನು ಸೇರಿಸಿದೆವು. ತದನಂತರ ಡ್ರಿಪ್ ಮುಖಾಂತರ ನೀರನ್ನು ಕೊಟ್ಟೆವು. ನಾವು ಜೂನ್ ಮೊದಲನೇ ವಾರದಲ್ಲಿ ಮಾಡಿದಾಗ ಉಷ್ಣಾಂಶ ಹೆಚ್ಚಿದ್ದ ಕಾರಣ ನಾವು ಸಾಲುಗಳಲ್ಲಿ ಸಹ ನೀರನ್ನು ಹಾಯಿಸಿದೆವು. ಈ ಚಿತ್ರದಲ್ಲಿ ನೀವು ನೋಡುತ್ತಿರುವುದು ಇದು 1 ತಿಂಗಳಾದಂತಹ ಶುಂಠಿ ಬೆಳೆ. ತದನಂತರ ಇದು 45 ದಿನಗಳ ನಂತರ ಶುಂಠಿ ಬೆಳೆ ನೀವು ಮೊಳಕೆಯನ್ನು ಕಾಣುತ್ತಿರಬಹುದು ಈ ಚಿತ್ರದಲ್ಲಿ. ತದನಂತರ ಈ ಚಿತ್ರದಲ್ಲಿ ನೀವು ನೋಡುತ್ತಿರುವುದು 60 ದಿವಸಗಳ ಚಿತ್ರಣ. ಇದು ಶುಂಠಿ ಈ ರೀತಿಯಲ್ಲಿ ಬೆಳೆದಿರುತ್ತದೆ. ಮೊದಲನೇ ಬಾರಿಗೆ ನಾವು ಶುಂಠಿ ಬೆಳೆಯನ್ನು ಬೆಳೆದಿರುವ ಕಾರಣ ಯಾವುದೇ ರೀತಿಯ ಸಲಹೆಗಳಿದ್ದರೂ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.